ಹೇಳು. 4 ಜೋಳ ವಿಡಿಯೋ ಆನ್ ಮಾಡ್ಕೊಂಡೇ ಇದ್ದೀರಾ? 4. ಹಾಂ ಸರ್, ನಂಗೆ ಬಲ್ತಿರೋದು ಬೇಕು. ನಂಗೆ ಅದು ಚೀವಬಲ್ ಇಷ್ಟ. ಇವರು ನನ್ನ ಕಸಿನ್ ಸಿಸ್ಟರು, ಇವರು ನಮ್ಮ ಅಕ್ಕ. ಇವ್ರಿಗೆ ಬೇಯಿಸಿರೋ ಜೋಳ ಬೇಕಂತೆ. ಇವ್ರಿಗೇನು ಗೊತ್ತು ಮಜಾ, ಸುಟ್ಟಿರೋದು. ಅಲ್ಲ 90s ಕಿಡ್ ಅಲ್ಲ ಅವರು, ಲಾಸ್ಟ್ ಮಾಡೆಲ್ ಅಂತೆ. ಇವತ್ತು ತನು ಲೈಫ್ ಸ್ಟೈಲ್ಸಲ್ಲಿ ನಮ್ಮ ತನು ಇಲ್ಲ. ತನು ಮನೇಲಿದ್ದಾಳೆ. ನಾವು ವರ್ಕ್ ಮುಗಿಸ್ಕೊಂಡು ನಾವು ಬಿಟ್ಬಿಟ್ಟು ವರ್ಕ್ ಮುಗಿಸ್ಕೊಂಡು ಜೋಳ ತಿನ್ನಕ್ಕೆ ಬಂದಿದ್ದೀವಿ. ಜೋಳ ತಿನ್ನಕ್ಕಲ್ಲ, ಇಲ್ಲಿ ಅನೂಕ ಏನು ಸ್ಪೆಷಲ್ ಇವತ್ತು? ಇಷ್ಟೊಂದು ಟ್ರೀಟ್ಗೆ ಏನು ಸ್ಪೆಷಲ್ ಇಲ್ಲ. ವರ್ಕ್ ಮುಗಿಸ್ಕೊಂಡು ಬಂದು ನಾಳೆ ನಮ್ಮ ಜನ್ಮದಿನ. ಸೊ ಅದಕ್ಕೆ ಇನ್ನೂ ಏನು ಪ್ರಿಪೇರ್ ಮಾಡ್ಕೊಳ್ಳಿಲ್ಲ. ಏನು ಹಂಗಂತ ಏನು ಸಣ್ಣ ಮಗು ಥರ ಏನು ಬರ್ತಡೇ ಮಾಡ್ಕೊಳ್ಳಲ್ಲ. ಒಂದು ಡ್ರೆಸ್ಸನ್ನು ಹಾಕೊಳ್ಳೋಣ ಖುಷಿಗೆ ಅಂದ್ಬಿಟ್ಟು ಡ್ರೆಸ್ ತೊಗೊಳಕ್ಕೆ ಬಂದ್ವಿ. ಶಾಪಿಂಗ್ ಆಯಿತಾ? ಶಾಪಿಂಗ್ ಅಂಥದ್ದೆಲ್ಲ ಶಾಪಿಂಗ್ ಇಲ್ಲಮ್ಮ, ಇನ್ನೂ ಪೇಮೆಂಟ್ ಆಗಿಲ್ಲ ನನಗೆ. ಹೋದ ವಾರ ಇದೇ ಟೈಮಿಗೆ ನನ್ನ ಮಗಳು ಬರ್ತಡೇ ಮಾಡಿ ಫುಲ್ ಬರ್ಬಂದಾಗ ಹೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಹೋಗಿದ್ದು ವರ್ಕ್ದು ಪೇಮೆಂಟ್ ಬಂದಿಲ್ಲ. ಪರವಾಗಿಲ್ಲ, ಇರೋದ್ರಲ್ಲೇ ಮಜಾ ಮಾಡೋಣ ಅಂದ್ಬಿಟ್ಟು ಡ್ರೆಸ್ ತೊಗೊಂಡು ಜೋಳ ತಿನ್ಕೊಂಡು ಗೋಬಿ ಮಂಚೂರಿ ಬರ್ತಾಯಿದೆ. ಎಲ್ಲಿ ಬಂದಿದ್ದೀರಾ ಶಾಪಿಂಗಿಗೆ? ಬನಶಂಕರಿ ಸೆಕೆಂಡ್ ಸ್ಟೇಜ್ PD8 ಕಾಂಪ್ಲೆಕ್ಸ್. ನಮ್ಮ ಮನೆಗೆ ಸದ್ಯಕ್ಕೆ ಅದೇ ಹತ್ರ ಇರೋದು. ಸೊ ಅದಕ್ಕೆ ಬಂದಿದ್ದೀನಿ. ಈ ಜೋಳ ತುಂಬ ವೆಯ್ಟ್ ಮಾಡ್ತಿದ್ದೆ. ನನಗೆ ತುಂಬ ಫೇವ್ರೇಟ್. ನನಗೆ ಅದು ಕಲ್ತಿರೋದು ತುಂಬ ಇಷ್ಟ. ಚೀವಬಲ್ ಆಗಿರುತ್ತಲ್ಲ. ನಾವು ಇದಕ್ಕೆ ಹೋಗ್ತಾ ಇದ್ದೀವಲ್ಲ ಲಾಲ್ಬಾಗ್ಗೆ, ಒಂದು ತೊಗೊಂಡ್ಬಿಡೋದು ಎಂಟ್ರಿಯಲ್ಲಿ. ಸೋನು ತೊಗೊಂಡ್ಬಿಟ್ಟು ಫುಲ್ ಲಾಲ್ಬಾಗ್ ಸುತ್ತೋರ್ಗು ಒಂದೊಂದೇ ಕಿತ್ತಿ ಚೆನ್ನಾಗಿ ಚೀವ ಮಾಡ್ಕೊಂಡು ಅಣ್ಣ ಬಂದ ಬಿಂದ್ಯಕ್ಕ ಅವ್ರ ಅಣ್ಣ. ವಾವ್, ಈ ಗೋಬಿ ಅಂತೂ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡೋಕ್ಕ ಬಿಟ್ಬಿಟ್ರೆ ನಾನು ಇಟ್ಕೊಂಡಿಲ್ಲ. ಬಾಮ ತಿನ್ನು, ಚೆನ್ನಾಗಿರುತ್ತೆ. ಕಲರ್ ಹಾಕಿರಲ್ಲ, ತಿನ್ನು. ಹಿಂಗೆ ಈ 20s ಕಿಡ್ಸ್ ಕರ್ಕೊಂಬಂದ್ರೆ ಹಿಂಗೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತಾರೆ, ಅದೇ ಬೇಜಾರು ನನಗೆ. ಐ ಹೇಟ್ ದಿಸ್ ಕೊತ್ತಂಬರಿ. ಬಾಯ್ಲಿಂಗ್ ಹಾಟ್ ಗೋಬಿ ಮಂಚೂರಿ ಸ್ಟ್ರೇಟ್ ಇನ್ಸೈಡ್ ಅನುಷಾಸ್ ಮೌತ್. ಹೇಳೋಕ್ಕಾಗಲ್ಲ ಬಿಸಿ ಇದೆ ಅಂತ. ನಿಂಗೆ ಗೊತ್ತಿಲ್ವ ಅದು ಬಿಸಿ ಇದೆ ಅಂತ? ಏನು ಫ್ರಿಜ್ಜಲ್ಲಿ ಇಟ್ಬಿಟ್ಟ ಕೊಡ್ತಾರೆ ನಿಮಗೆ? ನನ್ನ ಬಾಯಿ ಸುಟ್ಲಿ ಅಂದ್ಬೇಕಲ್ಲೇ. ಮತ್ತೆ ನೋಡಿ, ನೀನೇ ಬೈಕೊಂಡೆಲ್ಲ ಇಲ್ಲಮ್ಮ. ನಮಗೆ ಟೈಮ್ಗೆ ಕುಡಿಬೋದು ನೀವು ಒಟ್ಟಿನ. ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಟ್ಟಿಲ್ಲ ನೀವು. ಇರಲಿ, ನಾನು ನೋಡ್ಕೊತೀನಿ. ತಗೊಳಕ ಬಾದಾಮಿ ಮೇಲು. ಓಕೆ. बटरफ्लाई चरांदे कि तेरांदे ಯಾವ್ದು ಬೇಕು ತನ್ವಿ? ಆರ್ಡರ್ ಕೊಡ್ತೀರಾ ಇವತ್ತು? ಇಲ್ಲ ಇವಾಗ ತಗೊಂಡು ಹೋಗೋಣ. ಆಯ್ತಾನು, ಏನಕ್ಕೆ ಬಂದಿರೋದು? ಏನಕ್ಕೆ ಕೇಕು? ಏನು ಸ್ಪೆಷಲು? ಓಕೆ, ಕೇಕ್ ಸೆಲೆಕ್ಟ್ ಮಾಡ್ದಾ? ಯಾವ್ದು ತಗೊಂಡೆ? ಸೊ ಯು ಆರ್ ಎಕ್ಸೈಟೆಡ್. ಮತ್ತೆ ಏನೇನು ಪ್ಲ್ಯಾನ್ ಮಾಡಿದ್ಯಾ ಬೇರೆ? ಸರ್ಪ್ರೈಸ್ ಥರನಾ? ಓಕೆ, ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಹೋಗಿ ಬ್ಲಾಸ್ಟ್ಸ್ ಎಲ್ಲ ಮಾಡ್ತೀಯಾ ಪಾರ್ಟಿ ಪಾಪರ್ಸಲ್ಲಿ? ತನ್ವಿ, ಇವಾಗ ಬ್ಲಾಸ್ಟ್ ಬೇಡವಾ? ಮತ್ತೆ ಸ್ಪ್ರೇ ಎರಡೂ ಬೇಕಾ? ಬ್ಲಾಸ್ಟ್ ಬೇಡ, ಮಮ್ಮಿಗೆ ಭಯ ಆಗುತ್ತೆ ಅಂತಿದ್ಯಾ? ಇವಾಗ ಬ್ಲಾಸ್ಟಾ ಸ್ಪ್ರೇನಾ? ಬೇಗ ಹೇಳು. ಓಕೆ.
ಪ್ಲ್ಯಾನ್ ಮಾಡ್ತಿದ್ಯಾ? ನಾನು ಅಮ್ಮನ್ನ ಕೇಕ್ ತಂದ್ರೂ ರೆಡಿಯಾಗಿ ರೂಮಲ್ಲಿ ಕೂರಿಸ್ಬಿಟ್ಟು ಹಿಂದೆ ಹಾಕಿ ಫುಲ್ ಬಾಕಿ ಮುಚ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಫೋನ್ ಮಾಡಿ ಕರ್ಕೊಂಡು ಬರೋದು ಮತ್ತೆ ಅಮ್ಮಂಗೆ ಭಯ ಆಗುತ್ತೆ ಅಂತಿದ್ದಾರೆ ಲಾಸ್ಟು. ಆದ್ರೆ ಬ್ಲೈಂಡ್ ಫೋಲ್ಡ್ ಮಾಡಿದ್ರು ಅದು ಕಾಣಿಸಲ್ಲ, ಅವಾಗ ಕಿವಿ ಮಾತ್ರ ಕೇಳಿಸುತ್ತಲ್ಲ, ಅವಾಗ ಕಾಣಿಸಿಲ್ಲ ಅಂದ್ರೆ ಜಾಸ್ತಿ ಭಯ ಆಗುತ್ತೆ. ನೋಡಿದ್ರೆ ಎದುರ್ಕೊಂತಾರೆ, ಅದಕ್ಕೆ ಬ್ಲೈಂಡ್ ಫೋಲ್ಡ್ ಮಾಡಿದ್ರೆ ಓಕೆ ಅವ್ರು ಫಸ್ಟ್ ಮಾಡ್ಬೇಕಾದ್ರೆ ಅದು ಭಯ ಬಿಡಲ್ಲ, ಅದನ್ನ ನೋಡಿದ್ರೆ ಓಕೆ. ಹಂಗಿದ್ರೆ ನಿನ್ನ ಪ್ಲ್ಯಾನ್ ಪ್ರಕಾರ ಹೋಗೋಣ. ಲೆಟ್ ಸಿ ಹೆಂಗಾಗುತ್ತೆ ಅಂತ. ವಿಶ್ ಮಾಡಲ್ವಾ ಅಮ್ಮಂಗೆ? ಏನಂತ ವಿಶ್ ಮಾಡ್ತೀಯ? ಹೌ ಮಚ್ ಡು ಯು ಲವ್ ಮಮ್ಮ? ಅಮ್ಮನ ಎಷ್ಟು ಲವ್ ಮಾಡ್ತೀಯ? ಸೊ ಮಚ್. ಸೋ ಮಚ್. ಹೌ ಮಚ್? ಓಕೆ, ಲೆಟ್ ಸಿ ಮನೆಗೆ ಹೋದ್ಮೇಲೆ ಏನಾಗುತ್ತೆ ಅಂತ. ಇವರು ನಮ್ಮ ಕಝಿನ್ನು ಅಲ್ಲ. ಸೋನು ತಲೆ ಎತ್ತು. ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋಗ್ತೀನಿ ಅಂದರೆ ಬೇಡ ಅಕ್ಕ ನಾನೇ ಹಾಕ್ತೀನಿ, ಚೆನ್ನಾಗಿ ಹಾಕ್ತೀನಿ ಬನ್ನಿ ಅಂತ. ಇವಾಗ ಈ ಡಿಸೈನ್ನ ಅಚೀವ್ ಮಾಡ್ತಾವ್ರೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ನನಗೇನೋ ಚೆನ್ನಾಗಿ ಅನ್ನಿಸ್ತಾ ಇದೆ, ಆದರೆ ಇಷ್ಟೆಲ್ಲ ಬೇಡ ನನಗೆ, ಸುಮ್ಮನೆ ಏನೋ ಒಂದು ಕಲರ್ ಬಂದರೆ ಸಾಕು. ಬಟ್ ಇಲ್ಲ ಅಕ್ಕ, ನನಗೇನೋ ಚಾಲೆಂಜ್ ಮಾಡ್ಕೊಂಡಿದ್ದೀನಿ, ನನಗೆ ನಾನೇ ಚಾಲೆಂಜ್ ಹಾಕೊಂಡಿದ್ದೀನಿ ಅಂತ ಹೇಳೋ. ಎಲ್ಲ ಪ್ರೋ ಆರ್ಟಿಸ್ಟ್ಗಳು ದಯವಿಟ್ಟು ಕ್ಷಮಿಸಿ, ತಪ್ಪಾದರೆ ಹೊಟ್ಟೆಗೆ ಹಾಕೊಳ್ಳಿ. ಏನಿಲ್ಲ ಬಿಡ್ಸೋನು, ಆರ್ಡರ್ಸ್ ಕೊಡ್ತೀನಿ ನಿನಗೆ. ಬ್ರೈಡ್ ಓಡೋಗ್ಬಿಡ್ತಾರಕ್ಕ. ಏನಿಲ್ಲ, ಇಷ್ಟು ಹಾಕೋದೇ ಬಿಡ್ಸೋನು. ನಮ್ಮ ಮೇಡಮ್ ಇನ್ನೂ ಎದ್ದವ್ರೆ. ನಮ್ಮ ಅಕ್ಕ ಅಲ್ಲಿ ಕೂತವ್ರೆ. ಹ್ಞೂ, ನೀನು ಮುಖ್ಯನೇ. ಬ್ಲರ್ ಆಯ್ತಾ ಇದೆಯಾ ನೀನು? ಅಜೀಬ್ ಮಾಡಿಬಿಟ್ಟಲ್ಲ ನನಗೆ. ಮುಯ್ಯೆಲ್ಲ ಇಟ್ಕೊಂಡಿದ್ದೀರ ರೆಡಿ? 1,000 ರೂಪಾಯಿ. 32 ಅಲ್ಲ ರೀ, 92 ಅಲ್ಲ ಅಕ್ಕ, ನನ್ನ ಬಾನು. ಇನ್ನೇನು 2000 ಬಾನ? 2022. ಅದು ಸಾರಿ 2002. ಇಲ್ಲ ಇಲ್ಲ, ನೋ ನೋ ಇರಕ್ಕ. ಇವಾಗ ಒಂದು 32 ಇರ್ಲಿ ಅನ್ಸೋ ಮಧ್ಯ ಬಂದಕ್ಕ. ಸೊ ನನ್ನ ಬರ್ತಡೇ ನಾನೇ ವಿಶ್ ಮಾಡ್ಕೊತಿದ್ದೀನಿ. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ವಿ ಗಾಡ್ ಬ್ಲೆಸ್ ಯು, ವಿ ಗಾಡ್ ಬ್ಲೆಸ್ ಯು, ವಿ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಟು ಯು. To you, we God bless you, we God bless you. Happy birthday to you. 3 ಮಾತ್ರ ಅನ್ಕೋತು. ನೋಡು, ದೇವರೇ ಹೇಳ್ತಾ ಇದ್ದೀನಿ 32 ಅಂತ. Happy birthday to you, happy birthday to you. ಇವಾಗ ಮೆಹಂದಿ ಕೈಯಲ್ಲೇ ಕಲ್ಸಿ ತಿನ್ನಿಸ್ತೀನಿ ಬನ್ರಿ ಕೇಕ್ನ. Happy birthday happy birthday to you. ಆ್ಯಕ್ಚುಲಿ ಬರ್ತ್ಡೇ ಬ್ರಿಂಗಿನ್ ಸ್ಟಾರ್ಟ್ ಆಗಿತ್ತು. ನನ್ನ ತನುಮ್ಮ ಹೇಳಿದ ಥರ ಏನೂ ಆಗಿಲ್ಲ. ಮೀನ್ಸ್ ಅವಳು ಏನೇನೋ ಅಂದ್ಕೊಂಡಿದ್ದು, ಎಲ್ಲ ಡೆಕೋರೇಷನ್ ಮಾಡಿಬಿಡ್ತೀವಿ ಮತ್ತು ಅಮ್ಮಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಬರ್ತೀನಿ ಅಂತೆಲ್ಲ. ಬಟ್ ಅವಳು ಅಂದ್ಕೊಳ್ತಾಳೆ ಅಷ್ಟೇ. ಬಟ್ ನಾವೆಲ್ಲ ಫುಲ್ ಕೆಲಸ ಮಾಡ್ಕೊಂಡು ಬಂದಿದ್ವಿ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ, ಮನೆ ಫುಲ್ ಮೆಸ್ಸಿ ಆಗಿಬಿಟ್ಟಿತ್ತು ಹಬ್ಬದಿದ್ದರಿಂದ. ಸೊ ಅವಳಿಗೆ ಅರ್ಥ ಮಾಡಿಸಿದ್ದಾಯಿತು. ಇವಾಗ ಸದ್ಯಕ್ಕೆ ಹಿಂಗೆ ಮಾಡ್ಕೊಳ್ಳೋಣ ಬಿಡು, ಟೇಬಲ್ ಮೇಲೆ ಇಟ್ಕೊಂಡೇನೆ ಅಂತ. ಯಾಕಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಮಗೂ ಇವಾಗ ಮಾಡ್ಕೊಳ್ಳೋದಕ್ಕೆ. ಬಟ್ ಅವಳ ಥಿಂಕಿಂಗ್, ಅವಳ ಥಾಟ್ ತುಂಬ ಖುಷಿಯಾಯಿತು. ನನ್ನ ಕಸಿನ್ ಸಿಸ್ಟರ್ ಜೊತೆ ಹೋಗಿ ಅವಳು ಕೇಕ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದು ನೀವು ನೋಡಿದ್ದೀರಾ ಅನಿಸುತ್ತೆ.
ಅದು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಲಾಸ್ಟ್ ವೀಕ್ ಅವಳು ಬರ್ತಡೇಗೆ ನಾನು ಆ ಥರನೇ ಫುಲ್ ಕ್ಯಾಂಡಿ ಮೀನ್ಸ್ ಫುಲ್ ಚಾಕ್ಲೇಟ್ ಥೀಮಲ್ಲಿ ಕೇಕ್ ಮಾಡಿಸೋಣ ಅಂದ್ಕೊಂಡೆ. ಬಟ್ ಅವಳಿಗೆ ಮಾಷಾ ಅಂದ ಬೇರೆ ಮಾಡಿಸ್ಬೇಕಾಗಿತ್ತು. ಅವಾಗ ಅಲ್ಲಿ ನೋಡಿದ್ದನ್ನು ಅವಳು ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾಳೆ. ಅಲ್ಲಿ ಹೋಗಿದ ತಕ್ಷಣ ಪ್ರಿಪೇರ್ಡ್ ಕೇಕ್ ಅದು ಸಿಕ್ಕಿದ ತಕ್ಷಣ ಅವಳು ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ, ಇದೇ ಬೇಕು ಅಮ್ಮಗೆ ಅಂತ. ಬಟ್ ಐ ಆಮ್ ಸೋ ಲಕ್ಕಿ. ನನ್ನ ಮಗಳು ಇವಾಗ ಅವಳಿಗೊಂದು 8 ಇಯರ್ಸ್, ಅವಳು ಅಷ್ಟು ಥಿಂಕ್ ಮಾಡ್ತಾಳಲ್ಲ ಖುಷಿ ಪಡಿಸೋದಕ್ಕೆ ಅಂತ. ತುಂಬ ಖುಷಿ ನನಗೆ. ಅವಳು ರಾತ್ರಿ ಪಾಪ 1 ಗಂಟೆವರೆಗೂ ಎದ್ದಿತ್ತು ಮಗು. ಅದೊಂದು ಬೇರೆ ಸ್ಪ್ರೇ ತೊಗೊಂಬಂದು ಅದು ನಾನು ಹಾಕ್ತೀನಿ ಅಂತ. ಬಟ್ ನನಗೆ ಅದೆಲ್ಲ ಸಿಕ್ಕಾಪಟ್ಟೆ ಭಯ, ಸ್ಪ್ರೇ ಮತ್ತು ಈ ಸ್ಪಾರ್ಕಲ್ಸ್ ಎಲ್ಲ ನಂಗೆ ತುಂಬ ಭಯ. ಅಂದರೆ ಅದು ವೀಡಿಯೋಸ್ ನೋಡ್ತೀವಲ್ಲ ಬೆಂಕಿ ಅಂಟ್ಕೊಳ್ಳೋದು ಅದೆಲ್ಲನೂ. ಸೊ ಅದರಿಂದ ಹೇಳ್ತಾನೆ ಇದ್ದೀನಿ ಅವಳಿಗೆ ಬೇಡ ನಾಳೆ ಮಾಡ್ಕೊಳ್ಳೋಣ ಅಂತ. ಅವಳು ರೆಡಿನೇ ಇಲ್ಲ, ಬರ್ತ್ಡೇ ಬ್ರಿಂಗಿನ್ನೇ ಮಾಡಬೇಕು ನಾನು ನಿನಗೆ ಅಂತ. ನನಗೆ ಕೇಕ್ ಮೇಲೆ ಅದೆಲ್ಲ ಬಿಡಿದ್ರೆ ನಂಗೆ ತಿನ್ನೋಕೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕೇಕ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಏನೂ ಹಾಕ್ದಿರಂಗೆ. ಬಟ್ ತುಂಬ ಖುಷಿ ಆಯಿತು. 32nd ಬರ್ತ್ಡೇ. ಎಲ್ಲ ವರ್ಷವೂ ನನ್ನ ಹಸ್ಬೆಂಡ್ ಕೇಕ್ ತರಿಸ್ತಾಯಿದ್ರು, ಕಟ್ ಮಾಡ್ತಿದ್ರು. ಒಂದು ಸತಿ ನಮ್ಮ ಅಣ್ಣ ತರಿಸ್ತಿದ್ದ. ಬಟ್ ಈ ಸತಿ ನಮ್ಮ ತನುಮ್ಮ ಪ್ಲ್ಯಾನ್ ಮಾಡಿದ್ಲು. ಅವಳು ಏನೋ ಒಂದು ಮಾಡಬೇಕು ಅಂತ ಯೋಚನೆ ಮಾಡೋದು ತುಂಬ ಖುಷಿ ಅನಿಸುತ್ತೆ ನಮಗೆ. ನಾನು ಹೆಂಗೆ ಅವಳಿಗೆಲ್ಲನೂ ಹಿಂಗೆ ಯೋಚನೆ ಮಾಡ್ತೀನೋ, ಅವಳು ಅದನ್ನೇ ನೋಡಿ ಹಿಂಗೆ ಇರಬೇಕು ನಮ್ಮಮ್ಮಗೆ. ಯಾವುದೋ ಒಂದು ಅಂತ ಹೋಗಿ ತರಲ್ಲ ಅವಳು. ನನ್ನ ಕಸಿನ್ ಜೊತೆ ಹೋಗಿ ಅವಳು ಇಲ್ಲ ಇದೇ ಆಗಬೇಕು ನಮ್ಮಮ್ಮ, ಹಿಂಗೆ ಬರಬೇಕು ಅಂತೆಲ್ಲ ಹೇಳಿದ್ದು ಖುಷಿ ಆಯಿತು. ಬಟ್ ಅದೇನೂ ಮಾಡೋಕ್ಕಾಗಿಲ್ವಲ್ಲ ಅಂತ ನನಗೆ ಬೇಜಾರಾಯಿತು. ಯಾಕಂದರೆ ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ವರ್ಕ್ ಮುಗಿಸ್ಕೊಂಬಂದು ಫುಲ್ ಟಯರ್ಡ್ ಆಗಿದ್ವಿ. ಅದಾದಮೇಲೆ ನನ್ನ ಡ್ರೆಸ್ಸು ತೊಗೊಂಡಿರಲಿಲ್ಲ, ಸದ್ಯಕ್ಕೆ ಇದೇ ತೊಗೊಂಡು ಬಂದು ಎಲ್ಲ ಸುತ್ಕೊಂಡು ಕಾಲು ಫುಲ್ ಪೇಯ್ನ್ ಆಗೋಗ್ಬಿಟ್ಟಿತ್ತು ನಮಗೆ. ಇನ್ನು ಅವಳ ಖುಷಿಗೋಸ್ಕರ ಏನನ್ನ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮಾಡಿದಷ್ಟೇ. ಇದು ಸಣ್ಣ ಸೆಲೆಬ್ರೇಷನ್ ನಮ್ಮದು, ಮೀನ್ಸ್ ನನ್ನ ಮಗಳು ಖುಷಿಗೆ ಮಾಡ್ಕೊಂಡಿದ್ದು. ಈ ಏಜಲ್ಲಿ ಅಂದರೆ ಏನು ನನಗೂ ಏಜ್ ಆಗಿಲ್ಲ, ಬಟ್ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ. ಖುಷಿ ಆಯಿತು ನನಗೆ. ಒಂದು ಕೇಕ್ ನೋಡಿ ಖುಷಿ ಆಯಿತು, ನನ್ನ ಮಗಳದ್ದು ಥಿಂಕಿಂಗ್ ನೋಡಿ ಖುಷಿ ಆಯಿತು. ಮತ್ತು ನನ್ನ ಜೊತೆ ನನ್ನ ಕಸಿನ್, ನಮ್ಮ ಅಕ್ಕ, ನನ್ನ ಮಗಳು, ಹಸ್ಬೆಂಡ್ ಎಲ್ಲ ಇದ್ದರು. ಅಮ್ಮ ಬಂದಿಲ್ಲ, ರಾತ್ರಿ ಲೇಟಾಗಿತ್ತು ಅಂತ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ. ಅಲ್ಲೇನೂ ಡೆಕೋರೇಷನ್ ಇಲ್ಲದೆ ಇದ್ರೂ, ಯಾವುದೇ ತಾಮ್ ಜಾಮ್ ಏನೂ ಇಲ್ಲದೆ ಇದ್ರೂ, ಮನೆಯೆಲ್ಲ ಮೆಸ್ಸಿ ಇದ್ರೂ, ಬಟ್ ವಿ ಆರ್ ಹ್ಯಾಪಿ ಅಟ್ ದಟ್ ಟೈಮ್. ತುಂಬ ಖುಷಿಯಾಗಿತ್ತು. ನನ್ನ ಬ್ಯಾಕ್ಗ್ರೌಂಡ್ ಹಂಗಿದೆ ಹಿಂಗಿದೆ, ಹಬ್ಬ ನಡೆಯೋದ್ರಿಂದ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಆ ಮೆಸ್ಸಿ ಎಲ್ಲ ಏನೂ ನೋಡಿಲ್ಲ. ನನ್ನ ಮಗಳು ಖುಷಿ ಕುಣಿತಾ ಇದ್ಲಲ್ಲ, ಅದೊಂದಿದ್ರೆ ಸಾಕಾಗ್ತಿತ್ತು. ಬಟ್ ಅವಳು ಮಾತಾಡಿದ ಮಾತುಗಳೆಲ್ಲ ನಂಗೆ ತುಂಬ ಖುಷಿ ಆಯಿತು. ನನ್ನ ಕಸಿನ್ ವಿಡಿಯೋ ಮಾಡ್ಕೊಂಡು ಬಂದು ತೋರಿಸಿದ್ದು ನನಗೆ. ಅಕ್ಕ ಅವಳು ಕೇಕ್ ತರಕ್ಕೆ ಹೋದಾಗ ಇಷ್ಟುದ್ದ ಲಿಸ್ಟ್ ಹೇಳಿದ್ಲಲ್ಲಿ. ಅಲ್ಲಿ ಯಾರೋ ಬಂದಿದ್ದರು, ಅವ್ರು ನೋಡ್ತಾನೇ ಇದ್ದರು ಇವಳನ್ನ ಎಷ್ಟು ಹೇಳ್ತಿದ್ದಾಳೆ ಅಂತ. ಹಿಂಗೆ ಇರಬೇಕು ಅಕ್ಕ ನಮ್ಮಮ್ಮಗೆ, ಹಿಂಗೆ ತೊಗೋಬೇಕು, ಅವ್ನು ಹಿಂಗೆ ಕರ್ಕೊಂಬರ್ಬೇಕು ಅಂತ. ಸೊ ಅದು ಇನ್ನೂ ಎಷ್ಟು ಹೇಳೋದು ನನ್ನ ಮಗಳ ಬಗ್ಗೆ. ನಂಗೆ ತುಂಬಾ ಖುಷಿ ಆಯಿತು ಅವಳು ಥಿಂಕ್ ಮಾಡಿದ್ದು ನೋಡಿ. ಸೊ ಅವತ್ತು ರಾತ್ರಿ ಎಲ್ಲ ಫುಲ್ಲು ತಮಾಷೆ ಮಾಡಿಕೊಂಡು, ನಾನು ನನ್ನ ಕಸಿನ್ನು ನಮ್ಮ ಅಕ್ಕ ಎಲ್ಲ ಇದ್ದು ಸಿಕ್ಕಾಪಟ್ಟೆನೂ ಕಾಮಿಡಿ ಮಾಡಿಕೊಂಡು ಇದ್ವಿ. ಎಲ್ಲರೂ ಮೂವಿ ತೊಗೊಂಬನ್ನಿ ಅಂತ ಹೇಳ್ತಿದ್ದೆ. ಮತ್ತು ನನ್ನ ಫ್ರೆಂಡ್ ಕೊಡಿಸಿದ ಡ್ರೆಸ್ಸು ಅಂತ ಕೂಡ ನಾನೆಲ್ಲ ಡ್ರೆಸ್ ಮಾಡಿದೆ. ನನ್ನ ಬೆಸ್ಟ್ ಫ್ರೆಂಡ್ ಕೊಡಿಸಿದ ಡ್ರೆಸ್ ಇದು ಅಂತ. ಸೊ ಅದೇ ಇರೋದು ಇದರಲ್ಲಿ ಇನ್ನೆಲ್ಲ. ಯಾಕಂದರೆ ಯಾವುದಕ್ಕೂ ಏನೂ ಪ್ರಿಪೇರ್ ಆಗಿರಲಿಲ್ಲ, ಎಲ್ಲ ಸಡನ್ ಆಗಿದ್ದು. ನನಗೆ ಗೊತ್ತೇ ಇರಲಿಲ್ಲ ಅವ್ರು ಕೇಕ್ ತರ್ತಾರೆ ಅಂತ. ನಾನು ಕೆಲಸ ಮುಗಿಸ್ಕೊಂಬಂದಿದ್ವಿ 3 ಜನನೂ. ಫುಲ್ ಟಯರ್ಡ್ ಆಗಿತ್ತು. ಬಟ್ ಅವರು ಹಿಂಗೆ ಈಚೆ ಹೋಗ್ಬಿಟ್ಟು ಬರ್ತೀವಿ, ಊಟ ತೊಗೊಂಡು ಬರ್ತೀವಿ ಅಂತ ಹೋಗಿ ಇಷ್ಟು ಮಾಡಿದ್ದು ಖುಷಿ ಆಯಿತು. ಬಟ್ ನನಗೆ ನಾನೇ ಹೇಳ್ಕೊಳ್ತಿದ್ದೆ ಹ್ಯಾಪಿ ಬರ್ಡೇ ಟು ಮೀ ಅಂತ. ಸೊ August 14th ಹಿಂಗಾಯಿತು. August 14th ಅಂದರೆ 13 ನೈಟ್ ಬ್ರಿಂಗಿನ್ ಮಾಡಿದ್ದಷ್ಟೇ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದನೂ ಕೆಲಸ ಇತ್ತು, ಮನೇಲೆಲ್ಲ ಅಡುಗೆ ಎಲ್ಲ ಮಾಡಿದ್ವಿ, ಫ್ರೆಂಡ್ಸ್ ಬಂದಿದ್ದರು ಅಂತ. ಸೊ ನನ್ನ ಬರ್ತಡೇ ಈ ಥರ ಆಯಿತು. ಖುಷಿಯಾಗುತ್ತೆ. ಇನ್ನೊಂದು ಸತಿನೂ ನನ್ನ ಮಗಳ ಬಗ್ಗೆನೇ ಹೇಳ್ತೀನಿ. ಅವಳ ಎಕ್ಸೈಟ್ಮೆಂಟ್ ಅಂತೂ ಲಾಸ್ಟ್ವರೆಗೂ. ಅದ್ರಲ್ಲಿ ಒಂದೇ ಒಂದು ಫಾರ್ ಚಾಕ್ಲೇಟ್ ಇತ್ತು, ಅದನ್ನು ನಮ್ಮಮ್ಮಗೆ ತಿನ್ನಿಸ್ಬೇಕು ಅಂತ ಆಸೆ ಅವಳಿಗೆ. ಸೊ ಅದೆಲ್ಲನೂ ಆಯ್ತಲ್ಲ, ಖುಷಿ ಆಯಿತು. ನಂದು ಈ ವ್ಲಾಗ್, ಈ ಮಿನಿ ಬರ್ತ್ಡೇ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಇನ್ನೊಂದು ಸತಿನೂ ನಾನು ಫಸ್ಟು ಕೇಕ್ ಕಟ್ ಮಾಡಿದ ವಿಡಿಯೋ ನಂಗೆ ಸಿಕ್ಕಲಿಲ್ಲ. ಯಾಕಂದರೆ ರ್ಯಾಂಡಮ್ ಎಲ್ಲರ ಮೊಬೈಲು ಸ್ವಲ್ಪ ಇತ್ತು. ಇವಾಗ ನೈಟ್ ನನಗೆಲ್ಲ ಸಿಕ್ತು.
ಸೊ ಅದಕ್ಕೋಸ್ಕರನೇ ಅದೊಂದು ವಿಡಿಯೋ ಅಂತ ಆಗಲಿ ಅಂತ ಈ ವಿಡಿಯೋ ನನ್ನ ಮಗಳು ನನಗೋಸ್ಕರ ಬರ್ತ್ಡೇ ಮಾಡಬೇಕು ಅಂತ ಮಾಡಿದ್ದು. ಸೊ ನಂಗೆ ತುಂಬ ಖುಷಿ ಆಯಿತು. ಬಾಯ್.